ನಾಪತ್ತೆಯಾಗಿದ್ದ ಹೆಣ್ಮಗು ಶವವಾಗಿ ಪತ್ತೆ. 4 ವರ್ಷದ ಹೆಣ್ಮಗು ಮೇಲೆ ಅತ್ಯಾಚಾರ ಎಸಗಿ ಹತ್ಯೆ ಮಾಡಿದ್ರ ಬೆಂಗಳೂರು ಪೊಲೀಸರಿಗೆ ಸಿಕ್ಕಿದ್ದ ಆರೋಪಿಯ ಸುಳಿವು. ಹೆಣ್ಮಗು ಮರ್ಡರ್, ರೇಪ್ ಮಾಡಿ ಹತ್ಯೆ ಸ್ಟೋರಿ ಇದು. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರುವಂತಹ ಘಟನೆ ಇದು. 4 ವರ್ಷದ ಬಾಲಕಿಯ ಭೀಕರ ಕೊಲೆಯಾಗಿದೆ. ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿರೋದು. ಯಾಕಂದ್ರೆ 4 ವರ್ಷದ ಬಾಲಕಿಯನ್ನ ಬಾರ್ಬರವಾಗಿ ಹತ್ಯೆ ಮಾಡಲಾಗಿದೆ. ರೇಪ್ ಮಾಡಿ ಕೊಲೆ ಮಾಡಿದ್ರ ಕೀಚಕರು? ಹಾಗಾದ್ರೆ ಮೇಲ್ನೋಟಕ್ಕೆ ರೇಪ್ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಗುರುವಾರ ಈ ಪುಟ್ಟ ಬಾಲಕಿ ನಾಪತ್ತೆಯಾಗಿರ್ತಾಳೆ. ಪೋಷಕರು ಹುಡುಕಾಟವನ್ನು ನಡೆಸ್ತಾ ಇರ್ತಾರೆ. ಬೋಳುಗುಟ್ಟದ ನೀಲಗಿರಿ ತೋಪಿನಲ್ಲಿ ಶವವಾಗಿ 4 ವರ್ಷದ ಬಾಲಕಿ ಪತ್ತೆಯಾಗಿದ್ದಾಳೆ. ನಗ್ನವಾಗಿ ಪತ್ತೆಯಾಗಿದೆ ಹೆಣ್ಮಗುವಿನ ದೇಹ. ಬಾಲಕಿಯ ಮುಖವನ್ನ ಆ ದುರುಳರು ಏನಿದ್ದಾರೆ ಜಜ್ಜಿ ಬಿಟ್ಟಿದ್ದಾರೆ. ಜಜ್ಜಿ ಕೊಲೆ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಮಾಡಿ ಕೊಂದಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ದೂರು ದಾಖಲಾಗಿದೆ. ಅದರ ಜೊತೆಗೆ ಪೋಕ್ಸೋ ಕೇಸ್ ಕೂಡ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಕೇಸ್ ದಾಖಲಿಸಿಕೊಂಡು ತನಿಖೆ ಆರಂಭ ಮಾಡಿದ್ದಾರೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಪೊಲೀಸರು. ಕೂಲಿ ಕೆಲಸಕ್ಕೆ ಅಸ್ಸಾಂನಿಂದ ಈ ಕುಟುಂಬ ಬಂದಿತ್ತು. ಮೊನ್ನೆಯಷ್ಟೇ ಅವರ ಮಗಳು 4 ವರ್ಷದ ಮಗು ಏನಿದೆ ನಾಪತ್ತೆಯಾಗಿರುತ್ತೆ. ಪೋಷಕರು ಭಯಭೀತರಾಗ್ತಾರೆ, ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಮಗುವನ್ನ ಹುಡುಕಂತ ಸಂದರ್ಭದಲ್ಲಿ ನೀಲಗಿರಿ ತೋಪಿನಲ್ಲಿ ನಗ್ನ ಸ್ಥಿತಿಯಲ್ಲಿ ಆ ಮಗುವಿನ ಶವ ಪತ್ತೆಯಾಗಿದೆ. ಆ ದುರುಳರು ಏನ್ ಮಾಡಿದ್ದಾರೆ ಗೊತ್ತಾ? ರೇಪ್ ಮಾಡಿ ಆಕೆಯ ತಲೆಯನ್ನ ಜಜ್ಜಿ ಕೊಲೆ ಮಾಡಿದ್ದಾರೆ. ಹೆಣ್ಮಗುವಿನ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಳ್ತಾ ಇದೆ. ಬಾಲಕಿ ಮೇಲೆ ರೇಪ್ ಮಾಡಿ ಕೊಲೆಯಾಗಿದ್ಯಾ ಅನ್ನೋದ್ರ ಬಗ್ಗೆ ಮರಣೋತ್ತರ ಪರೀಕ್ಷೆ ನಂತರನೇ ಗೊತ್ತಾಗುತ್ತೆ. ಕೌಟುಂಬಿಕ ಕಲಹಕ್ಕೆ ಕೊಲೆ ಮಾಡಲಾಗಿದ್ಯಾ? ಹಾಗಾದ್ರೆ ಅಸ್ಸಾಂನಿಂದ ಬಂದಂತಹ ಕುಟುಂಬ ಏನಿದೆ ಕೂಲಿ ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇತ್ತು ಬೆಂಗಳೂರಿನಲ್ಲಿ. ಏನಾದ್ರೂ ಕುಟುಂಬಗಳ ಮಧ್ಯೆ ಗಲಾಟೆ ಆಗ್ತಾ ಇತ್ತಾ? ಈ ಒಂದು ಗ್ರಜ್ನಿಂದ ಕೊಲೆ ಮಾಡಲಾಗಿದೆಯಾ ಅನ್ನುವಂತಹ ಅನುಮಾನ ವ್ಯಕ್ತ ಆಗ್ತಾ ಇದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತಿದೆ ಖಾಕಿ. ಪರಿಚಿತರ ಮನೆ ಬಳಿಯೇ ಈ ಪುಟ್ಟ ಮಗು ಆಟ ಆಡ್ತಾ ಇತ್ತಂತೆ. ಅಪರಿಚಿತರ ಜೊತೆ ಬಾಲಕಿ ಹೋಗುವಂತಹ ಸಾಧ್ಯತೆ ಬಹಳ ಕಡಿಮೆ. ಯಾಕಂದ್ರೆ ಆಕೆ ಆಟ ಆಡ್ತಾ ಇದ್ದಂಥದ್ದೇ ಗೊತ್ತಿದ್ದವರ ಮನೆಯ ಮುಂಭಾಗದಲ್ಲಿ. ಅಕ್ಕಪಕ್ಕದ ಸಿಸಿಟಿವಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಮೇಲ್ನೋಟಕ್ಕೆ ಗೊತ್ತಿದ್ದವರೇ ಪರಿಚಿತರೇ ಬಾಲಕಿಯನ್ನ ಕೊಲೆ ಮಾಡಿರೋ ಶಂಕೆ ವ್ಯಕ್ತವಾಗ್ತಿದೆ. ಏನಾದರೂ ಕೌಟುಂಬಿಕ ಕಲಹಗಳು, ಅಸ್ಸಾಂನಿಂದ ಬಂದವರು 4-5 ಕುಟುಂಬ ಒಟ್ಟಿಗೆ ಜೀವನ ಮಾಡುವಂಥದ್ದು ಎಲ್ಲ ಇದ್ದೇ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರ ಜೊತೆ ಏನಾದರೂ ಜಗಳ ಆಗಿತ್ತಾ? ಸೊ ಆ ಕೋಪಕ್ಕೆ ಈ ಮಗುವನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರ? ಹೀನಾತಿಹೀನವಾಗಿ ಅಂದ್ರೆ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಪೊಲೀಸರು ತನಿಖೆ ಕೂಡ ಮಾಡ್ತಿದ್ದಾರೆ. ಬೆಂಗಳೂರೇ ಬೆಚ್ಚಿ ಬಿದ್ದಿರುವಂತಹ ಘಟನೆ ಇದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಗಂಗಾಧರ್ ವಾಗಟ್, ನಿಜವಾಗ್ಲೂ ಬೇಜಾರಾಗತ್ತೆ. ಬರ್ಬರವಾಗಿ ತಲೆ ಜಜ್ಜಿ ಬಿಟ್ಟು 4 ವರ್ಷದ ಪುಟ್ಟ ಕಂದಮ್ಮನನ್ನ ಕೊಲೆ ಮಾಡಿದಾರಲ್ಲ. ಸೊ ಮೇಲ್ನೋಟಕ್ಕೆ ಏನಾದ್ರೂ ರೇಪ್ ಆಗಿದೆ ಅಂತ ತಿಳಿದು ಬಂದಿದ್ಯಾ? ಆರೋಪಿಗಳು ಯಾರಂತ ಸುಳಿವಾದ್ರೂ ಸಿಕ್ಕಿದ್ಯಾ? ಹೇಗೆ ಧನುಷೇ, ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಸಿಟಿ ಒಂದು ವಿಭಾಗದಲ್ಲಿ ನಡೆದಿರುವಂತಹ ಈ ಒಂದು ಕೊಲೆ ಪ್ರಕರಣವನ್ನ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. 4 ವರ್ಷದ ಅಪ್ರಾಪ್ತ ಈ ಒಂದು ಬಾಲಕಿಯನ್ನ ಕೊಲೆ ಮಾಡಿರುವಂತಹ ಒಂದು ರೀತಿಯನ್ನ ನೋಡಿದ್ರೆ ಸಾಕಷ್ಟು ಅನುಮಾನಗಳು ಕೂಡ ಉಂಟಾಗ್ತಾ ಇರುವಂತದ್ದು. ಆದ್ರೆ ಕೆಳದ ಗುರುವಾರ ಆ ಬಾಲಕಿ ಮಿಸ್ ಆಗ್ತಾಳೆ. ಅಸ್ಸಾಂ ಮೂಲದ ಸದನವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಈ ಒಂದು ನೋಡಬಹುದು, ಈ ಒಂದು ನಿರ್ಜನ ಒಂದು ಪ್ರದೇಶ ಏನಿದೆ ಇದು ವಿಟ್ಟಸಂದ್ರ ಅಂದ್ರೆ ಬೇಗೂರು ಮುಖ್ಯ ರಸ್ತೆಯ ವಿಟ್ಟಸಂದ್ರಗೆ ಹೋಗುವಂತ ಒಂದು ಬೋಳಗುಟ್ಟದ ಹಳ್ಳಿ ಅಂತ ಹೇಳಿ ಇದೊಂದು ನಿರ್ಜನ ಈ ಒಂದು ಪ್ರದೇಶ. ಇಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಕೂಡ ಗೊತ್ತಾಗೋದಿಲ್ಲ. ಆದ್ರೆ ಈ ಒಂದು ನಿರ್ಜನ ಪ್ರದೇಶದಲ್ಲಿ ಆರೋಪಿಗಳು ಬಂದು ಅಂದ್ರೆ ಆ ಒಂದು ಕೃತ್ಯವನ್ನ ಎಸಗಿರುವಂತದ್ದು. ಸದ್ಯ ನೀವೇನು ಈಗ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಅಲ್ಲಿ ಆ ಒಂದು ನೀಲಗಿರಿಯ ತೋಪಿನಲ್ಲಿ ಬಾಲಕಿಯ ಒಂದು ಶವ ಪತ್ತೆ ಆಗಿರುವಂತದ್ದು. ಅಂದ್ರೆ ಮಿಸ್ಸಿಂಗ್ ಆಗಿದ್ದಂಥದ್ದು ಗುರುವಾರ, ಆದ್ರೆ ಸಿಕ್ಕಿದ್ದು ಶನಿವಾರ.
ಅದು 2 ದಿನಗಳ ಕಾಲ ಅಂದ್ರೆ ಗುರುವಾರ ಹುಡುಕ್ತಾರೆ, ಅವರ ಫ್ಯಾಮಿಲಿ ಅವರ ಕುಟುಂಬಸ್ಥರು ಸಿಗೋದಿಲ್ಲ. ಶುಕ್ರವಾರ ಒಂದು ಮಿಸ್ಸಿಂಗ್ ಕೇಸನ್ನ ಪೊಲೀಸ್ ಠಾಣೆಗೆ ಕೊಟ್ಟಾಗ ಅದ ಪೊಲೀಸರೆಲ್ಲೂ ಕೂಡ ಹುಡುಕಾಟವನ್ನ ಮಾಡ್ತಾರೆ. ಅದನ್ನ ಶನಿವಾರ ಸಿಗುತ್ತೆ. ಆದ್ರೆ ಅರೆನಗ್ನ ಸ್ಥಿತಿಯಲ್ಲಿ ಬಾಲಕಿಯ ಶವ ಪತ್ತೆಯಾಗುವಂತದ್ದು. ಈ ನಿಟ್ಟಿನಲ್ಲಿ ಇದು ಕೊಲೆ ಮಾಡಿರುವಂತದ್ದು, ತಲೆ ಜಜ್ಜಿ ಕೊಲೆ ಮಾಡಿದ್ದಾರೆ. ಆದ್ರೆ ಆ ಬಾಲಕಿಯ ಮೇಲೆ ಏನಾದ್ರೂ ಅತ್ಯಾಚಾರ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಈಗ FSL ಸೋಕೋ ಟೀಮ್ ಎಲ್ಲ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ಅವರಿಂದ ರಿಪೋರ್ಟ್ ಬರಬೇಕಾಗಿದೆ. ಈಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಪ್ರಮುಖವಾಗಿ ಈಗ ಒಂದು ಕೊಲೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅವರಿಂದ ರಿಪೋರ್ಟ್ ಬಂದ ಬಳಿಕ ಒಂದು ವೇಳೆ ಏನಾದ್ರೂ ಬಾಲಕಿಯ ಮೇಲೆ ಅತ್ಯಾಚಾರವಾಗಿದ್ದಲ್ಲಿ ಫೋಕ್ಸೋ ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಳ್ತಾರೆ. ಆ ನಿಟ್ಟಿನಲ್ಲಿ ಕೂಡ ಪೊಲೀಸರು ಈಗ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಅದಲ್ಲದೆ ಈಗ ಪೊಲೀಸರು ಆರೋಪಿಗಳ ಪತ್ತೆಗೆ ಮುಂದಾಗಿರುವಂತದ್ದು, ಅವರ ಕುಟುಂಬಸ್ಥರಿಂದ ಕೂಡ ಮಾಹಿತಿಯನ್ನ ಪಡ್ಕೊಳ್ಳಿರುವಂತದ್ದು. ಜೊತೆಯಲ್ಲಿ ಈ ಒಂದು ಸ್ಥಳದಲ್ಲಿ, ನಿರ್ಜನ ಪ್ರದೇಶ ಸ್ಥಳದಲ್ಲಿ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಇಲ್ಲಿ ಶೆಡ್ಗಳನ್ನ ಹಾಕೊಳ್ಳಲಾಗಿದೆ. ಅಂದ್ರೆ ಚಿಂದಿ ಆಯುವಂತ ಕೆಲಸವನ್ನ ಅದರ ತಂದೆ ತಾಯಿ ಮಾಡ್ತಾ ಇದ್ರು ಅಂತ, ಚಿಂದಿ ಆಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಮನೆ ಶೆಡ್ಗಳಲ್ಲೇ ಅವರ ಕುಟುಂಬ ವಾಸವಾಗಿದ್ದದ್ದು. ಅಸ್ಸಾಂ ಮೂಲದಿಂದ ಕಳೆದ 1 ವರ್ಷದ ಹಿಂದೆ ಅಷ್ಟೇ ಅವರ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಬಂದಿದ್ರು. ಅಂದ್ರೆ ಇಲ್ಲಿ ಬಂದು ಕುಟುಂಬಸ್ಥರು, ತಂದೆ ತಾಯಿ ಬಂದು ಇಲ್ಲಿ ಅವರ ಸಾಕಷ್ಟು ಮಂದಿ ಅಸ್ಸಾಂ ಮೂಲದಿಂದ ಬಂದು ಇಲ್ಲೇ ಒಂದು ಶೆಡ್ಗಳನ್ನ ಹಾಕೊಂಡು ಚಿಂದಿ ಆಯುವನ ಕೆಲಸವನ್ನ ಮಾಡ್ತಾ ಇದ್ರು. ಇಲ್ಲಿ ಅಪರಿಚಿತರು ಬಂದು ಏಕಾಏಕಿ ಬಾಲಕಿಯನ್ನ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯವಾಗುದಿಲ್ಲ. ಯಾರೋ ಪರಿಚಿತರೇ ಈ ಒಂದು ಕೃತ್ಯವನ್ನ ಇಸ್ಕಿರಬಹುದು ಒಂದು ಅನುಮಾನ ಒಂದು ಕಡೆ. ಆದ್ರೆ ಅದಲ್ಲದೆ ಏನಾದ್ರೂ ಕೌಟುಂಬಿಕ ವೈಯಕ್ತಿಕವಾಗಿ ಏನಾದ್ರೂ ಕಾರಣಗಳಿತ್ತ ಅನ್ನೋದ್ರ ಬಗ್ಗೆ ಕೂಡ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಸದ್ಯದ ಮಟ್ಟಿಗೆ ಎಲೆಕ್ಟ್ರಾನಿಕ್ ಪೊಲೀಸ್, ಯಾಕಂದ್ರೆ ಈ ಒಂದು ನಿರ್ಜನ ಪ್ರದೇಶದಲ್ಲಿ ಯಾರು ಕೂಡ ಬರೋದಿಲ್ಲ. ಮತ್ತೆ ಈ ಜಾಗ ಕೂಡ ಒಂದು ಇಲ್ಲಿ ಬಂದು ಹೋಗುವಂತದ್ದು ಕೂಡ ಎಲ್ಲ ಈ ಮದ್ಯಪಾನವನ್ನ ಮಾಡುವಂತದ್ದು, ಪುಂಡಪೋಖರಿಗಳು ಬರುವಂತಹ ಜಾಗಗಳಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಇವರಿಗೆ ಟೆಕ್ನಿಕಲ್ ಆಗಿ ಪ್ಲಾನ್ ಮಾಡೋದಕ್ಕೆ ಪೊಲೀಸರಿಗೆ ಕಷ್ಟ ಸಾಧ್ಯ ಆಗ್ತಿರುವಂತದ್ದು. ಈಗ ಪೊಲೀಸರು ಅವರ ಫ್ಯಾಮಿಲಿಯವರನ್ನ, ಕುಟುಂಬಸ್ಥರನ್ನ ಬೇರೆ ಏನಾದ್ರೂ ಪ್ರಾಬ್ಲಮ್ಸ್ ಇತ್ತಾ ಇಲ್ವಾ, ಮನೆಯಲ್ಲಿ ಯಾರಾದ್ರೂ ವೈಯಕ್ತಿಕವಾಗಿ ಏನಾದ್ರೂ ಸಮಸ್ಯೆ ಗಲಾಟೆಗಳಾಗಿತ್ತ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಈ ಒಂದು ಜಾಗಗಳಿಗೆ ಯಾರಾದ್ರೂ ಇಲ್ಲಿ ಬಂದು ಮದ್ಯಪಾನವನ್ನು ಮಾಡೋದು, ಆತರ ಏನಾದ್ರೂ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಪೋಷಕರ ಬಳಿ ಪ್ರೈಮರಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಅವ್ರಿಗೆ ಏನಾದ್ರೂ ಅನುಮಾನ ಇದೆಯಾ ಅಂದ್ರೆ ಅಕ್ಕಪಕ್ಕದಲ್ಲೇ ಪರಿಚಿತರು ಮಾಡಿದ್ದು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಯಾಕಂದ್ರೆ ಪರಿಚಿತರ ಮನೆ ಮುಂದೆ ಆ ಮಗು ಆಟ ಆಡ್ತಾ ಇತ್ತಂತೆ. ಆ ಪರಿಚಿತರ ಮನೆಯವರು ಏನಾದ್ರೂ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ ಹೇಗೆ? ಸದ್ಯದ ಮಟ್ಟಿಗೆ ಪೊಲೀಸರಿಗೆ ಅಂದ್ರೆ ಎಲ್ಲರೂ ಕೂಡ ಇವರು ಹಿಂದಿ ಅಂದ್ರೆ ಅಸ್ಸಾಂ ಮೂಲದವರಾಗಿರುವಂತದ್ದು. ಅವರ ಲ್ಯಾಂಗ್ವೇಜ್ ಅಂದ್ರೆ ಭಾಷೆ ಏನಿದೆ ಅವೆಲ್ಲ ಕೂಡ ಹಿಂದಿ ಆಗಿರುವಂತದ್ದು. ಇವರು ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಮತ್ತೆ ಅವರು ಮಾತನಾಡುವಂತ ರೀತಿ ವಿಧಾನಗಳು ಬೇರೆ ಆಗಿರುವಂತದ್ದು. ಅವರು ಯಾವುದೇ ರೀತಿಯ ಅನುಮಾನ ಇಲ್ಲ, ಗಲಾಟೆ ಇಲ್ಲ ಅಂತ ಅವರ ಫ್ಯಾಮಿಲಿ ಹೊರಡ್ತಾರೆ. ಅಂದ್ರೆ ಅವರ ಅಂದ್ರೆ ಹೇಳುವಂತ ರೀತಿ ಏನಿದೆ ಅವ್ರಿಗೂ ಸರಿಯಾದ ರೀತಿಯಲ್ಲಿ ಸ್ಪಷ್ಟವಾದಂತ ಮಾಹಿತಿ ಪೊಲೀಸರಿಗೆ ಕೊಡ್ತಾ ಇಲ್ಲ. ನಾವು ಯಾವುದೇ ರೀತಿ ಗಲಾಟೆ ಇರಲಿಲ್ಲ, ನಾವು ಇಲ್ಲಿ ಚಿಂದಿ ಆಯುವಂತ ಕೆಲಸವನ್ನ ಮಾಡ್ತಾ ಇದ್ವಿ. 1 ವರ್ಷದ ಹಿಂದೆ ಅಷ್ಟೇ ನಾವು ಇಲ್ಲಿ ಕೆಲಸಕ್ಕೆ ಬಂದಿದ್ವಿ ಅಂತ ಕೂಡ ಹೇಳಿದ್ದಾರೆ. ಅದು ಮುಂದುವರೆದ ಭಾಗವಾಗಿ ಈಗ ಪೊಲೀಸರು ಬೇರೆ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದ ಮನೆಗಳಂದ್ರೆ ಎಲ್ಲರೂ ಕೂಡ ಅವರೇ ಇರುವಂತದ್ದು, ಅವರ ಸಂಬಂಧ ಅಸ್ಸಾಂ ಮೂಲದವರೇ ಇರುವಂತದ್ದು. ಹೀಗಾಗಿ ಎಲ್ಲರ ಒಂದು ಹೇಳಿಕೆಯನ್ನ ಪಡಿತಾ ಇದ್ದಾರೆ. ಆ ಜೊತೆಯಲ್ಲಿ ಯುವಕರು ಯಾರಾದ್ರೂ ಇಲ್ಲಿ ಕೆಲಸ ಮಾಡ್ತಾ ಇದ್ರ ಶೆಡ್ಗಳ ಬಳಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅವರ ಬಿಹೇವಿಯರ್ ಹೇಗಿತ್ತು, ಏನ್ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ, ಎಷ್ಟು ಜನ ಯುವಕರು ಕೆಲಸ ಮಾಡ್ತಾರೆ ಈ ಒಂದು ಚಿಂದಿ ಆಯುವಂತ ಕೆಲಸ ಅಲ್ಲಿ ಶೆಡ್ಗಳ ಬಳಿ ಅನ್ನೋದ್ರ ಬಗ್ಗೆ ಕೂಡ